ನನ್ನ ಹೆಸರು ಪ್ರಶಾಂತ್ ಶ್ರೀವತ್ಸ ಅಂತ. ನಾನು ಬಾಬಳಿಂಕೊಪ್ಪಲಲ್ಲಿ ಮಣಿಕರ್ಣಿಕಾ ಗುಂಜಾ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದ ಅರ್ಚಕರು ನಾವು. ಇದೇನಪ್ಪ ಅಂದರೆ ಮಣಿಕರ್ಣಿಕಾ ಗುಂಜಾ ಲಕ್ಷ್ಮೀ ನರಸಿಂಹ ಅಂತ. ಏನಪ್ಪ ಅಂದರೆ ಮಣಿಕರ್ಣಿಕಾ ಗುಂಜಾ ಅಂದರೆ ಇಲ್ಲಿ ತ್ರಿಮೂರ್ತಿಗಳು ಸೇರುವಂಥ ಜಾಗನ ಮಣಿಕರ್ಣಿಕಾ ಕ್ಷೇತ್ರ ಅಂತ ಕರೀತಾರೆ. ಯಾವುದಾದಪ್ಪ ಅಂದರೆ ಒಂದು ಈಶ್ವರ ಅಂದರೆ ಮುಂದೆ ಸ್ಮಶಾನ, ಮತ್ತು ಕಾವೇರಿ ನದಿ ತೀರ, ಮತ್ತು ವಿಷ್ಣು ದೇವಾಲಯ. ಇದು ಇದು ಮಣಿಕರ್ಣಿಕಾ ಅಂದರೆ. ಇನ್ನೊಂದೇನಪ್ಪ ಮಣಿಕರ್ಣಿಕಾ ಅಂದರೆ ದಕ್ಷಯಜ್ಞದಲ್ಲಿ ಪಾರ್ವತಿ ಬಿದ್ದು ಸತ್ತೋಗ್ತಾರೆ. ಆ ತಾಪನ ತಡೆ ಈಶ್ವರನ ನೃತ್ಯ ತಾಂಡವಾಡ್ಬೇಕಾದ್ರೆ ಅವ್ನ ಜಡಲಿದ್ದ ಮಣಿಗಳು ಒಂದೊಂದು ಕಡೆ ಚೆಲ್ಲಾಪಿಲ್ಲಿಯಾಗಿ ಬೀಳುತ್ತೆ. ಆ ಬಿದ್ದಂಥ ಜಾಗನ ಮಣಿಕರ್ಣಿಕಾ ಕ್ಷೇತ್ರ ಅಂತ ಕರೀತಾರೆ. ಯಾವುದಾದಪ್ಪ ಅಂದರೆ ಟಿ ನರಸೀಪುರ ಒಂದು, ನಮ್ಮ ಈ ಕ್ಷೇತ್ರ ಒಂದು, ಮತ್ತು ಕಾಶಿ ಒಂದು, ಮತ್ತು ಕಾಶಿ, ಗಯಾ, ಹರಿದ್ವಾರ, ಋಷಿಕೇಶ್ ಇವೆಲ್ಲ ಮಣಿಕರ್ಣಿಕಾ ಕ್ಷೇತ್ರಗಳು. ಮತ್ತು ಇನ್ನೊಂದೇನಪ್ಪ ಅಂದರೆ ಭೃಗ ಮಹರ್ಷಿಗಳು ಯಾರು ಅಂದರೆ ತುಂಬ ತಪೋಜ್ಞಾನಿಗಳು ಮತ್ತು ಬುದ್ಧಿ ಉಳ್ಳವರು. ಮತ್ತು ಶಿವನಿಗೆ ಮೂರನೇ ಕಣ್ಣು ಇರೋದ್ರಿಂದ ಭೃಗ ಮಹರ್ಷಿಗೂ ಮೂರನೇ ಕಣ್ಣಿದೆ, ಅಂದರೆ ಬಲಗಾಲಲ್ಲಿ ಕಣ್ಣಿದೆ. ಅದಕ್ಕೆ ಅವರು ತುಂಬ ಬುದ್ಧಿಶಾಲಿಗಳು ಮತ್ತು ಅಹಂಕಾರ ಜಾಸ್ತಿ. ನನಗೆ ಶಿವನ್ ಬಿಟ್ಟರೆ ನಾನೇ ನೆಕ್ಸ್ಟು ಅಂತ ಅಂತಿದ್ದರಂತೆ. ಆವಾಗ ಏನಾಗುತ್ತೆ ಅಂದರೆ ಹಿರಣ್ಯಕಶಿಪು ಸಂಹಾರ ಮಾಡ್ತಾರೆ. ಆ ನರಸಿಂಹದೇವರು ತುಂಬ ಕೋಪಶಾಲಿ ಆಗ್ತಾರಂತೆ. ಕೋಪಶಾಲಿ ಆದಾಗ ಅವ್ರನ್ನ ಸಂಹಾರ ಮಾಡಿ ಇಲ್ಲಿ ಬಂದು ತಪಸ್ಸು ಮಾಡಿದಾಗ ಭೃಗ ಮಹರ್ಷಿಗಳು ಹೇಳ್ತಾರಂತೆ, ಅಪ್ಪ ನೀನು ಇಷ್ಟೊಂದು ಭೃಗವಾಗಿದ್ದರೆ ನನ್ನ ಕೈ ನೋಡೋಕ್ಕಾಗ್ತಾಯಿಲ್ಲ ಅಂದಾಗ ಲಕ್ಷ್ಮೀನ ಪ್ರಾರ್ಥನೆ ಮಾಡ್ತಾರಂತೆ. ಏನು ಲಕ್ಷ್ಮೀ ಪ್ರಾರ್ಥನೆ ಮಾಡಿ ಲಕ್ಷ್ಮೀ ಬಂದು ಅವ್ರ ತೊಡೆ ಮೇಲೆ ಕೂತ್ಕೊಂಡಾಗ ಇಲ್ಲಿ ಶಾಂತಮೂರ್ತಿ ನರಸಿಂಹ ಅದು ಅಂತ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಭೃಗ ಮಹರ್ಷಿಗಳು ಯಾಕೆ ಅಹಂಕಾರ ಕಣ್ಣು ಅಂದರೆ ಅವ್ರು ಹೇಳ್ತಾರೆ 3 ಜಾಗಕ್ಕೆ ಹೋಗ್ತಾರಂತೆ. ಫಸ್ಟು ಬ್ರಹ್ಮನ ಹತ್ರ ಹೋಗ್ತಾರೆ. ಬ್ರಹ್ಮನ ಹತ್ರ ಹೋದಾಗ ಅವ್ರು ಕೇಳ್ತಾರಂತೆ, ಅಪ್ಪ ನೀನು ಇದು ಮಾಡ್ತಾ ಇದೆಯಲ್ಲ, ನೀನು ಸೃಷ್ಟಿ ಮಾಡೋನೆ, ನೀನು ಸಂಗೀತದಲ್ಲಿ ಮೊಳಗೋಗಿರ್ತಲ್ಲ ಅಂತ ಅವ್ರಿಗೆ ಶಾಪ ಕೊಡ್ತಾರೆ. ಎಲ್ಲೇ ಹೋದ್ರೂ ಬ್ರಹ್ಮನ ಪೂಜೆ ಯಾರು ಮಾಡಲ್ಲ, ಅಂದರೆ ವಿಗ್ರಹ ಇಟ್ಟು ಯಾರು ಪೂಜೆ ಮಾಡಲ್ಲ, ಬುಕ್ಕಲ್ಲಿ ಇದಾಗಿರುತ್ತೆ, ಅದಕ್ಕೆ ಬ್ರಹ್ಮನ ಪೂಜೆ ಇಲ್ಲ. ನೆಕ್ಸ್ಟು ಶಿವನ ಹತ್ರ ಹೋಗ್ತಾರಂತೆ. ಏನು ಅವರು ಡ್ಯಾನ್ಸಲ್ಲಿ ನೃತ್ಯದಲ್ಲಿ ಮೊಳಗೋಗಿರ್ತಾರೆ. ಅವ್ರು ಹೋದ್ರು ಅವ್ರು ನೋಡಲ್ವಂತ. ನೋಡಿದಾಗ ಅವ್ರಿಗೆ ಆ ಶಾಪ ಕೊಡ್ತಾರಂತೆ. ಏನು ಅಂದರೆ ನೀನು ಲಿಂಗ ಪೂಜೆ ಇರಲಿ, ಎಲ್ಲೇ ಹೋಗಲಿ ಈಶ್ವರನ ಯಾರು ಮೂರ್ತಿ ಪೂಜೆ ಮಾಡೋಲ್ಲ, ಎಲ್ಲ ಲಿಂಗದ ಪೂಜೆನೇ ಮಾಡೋದು. ಅನಂತರ ವಿಷ್ಣು ಹತ್ರ ಹೋಗ್ತಾರಂತೆ. ವಿಷ್ಣು ಹತ್ರ ಹೋದಾಗ ಇವ್ರು ಮಾಡೋದು ಪಾಪ ಎಲ್ಲ ಅವ್ರಿಗೆ ಗರ್ವಾಗಿರುತ್ತಂತೆ. ಅವ್ರ ಗರ್ವಾದಾಗ ನಿದ್ರಾವಸ್ಥೆಗೆ ಹೊಟ್ಟೋಗಿರ್ತಾರೆ ಅವರು. ನಿದ್ರಾವಸ್ಥೆಗೆ ಹೋದಾಗ ಇವ್ರು ಹೋಗ್ತಾರಂತೆ, ಅಪ್ಪ ನೀನು ಎಲ್ಲರೂ ಇದು ಮಾಡೋನು, ಆಶೀರ್ವಾದ ಕೊಟ್ಟು ಎಲ್ಲರೂ ಬೆಳೆಸೋ ನೀನು ಹಿಂಗೆ ಮಾಡ್ತಾ ಇದೆಯಲ್ಲ, ನಿಂಗೆ ಸರಿನಾ ಅಂದಾಗ ಅವ್ರು ಎದೆಗೆ ಒದ್ಬಿಡ್ತಾರಂತೆ. ಎದೆಗೆ ಒದ್ದಾಗ ಅವ್ರು ಕೇಳ್ತಾರಂತೆ. ಅವ್ರು ಎದ್ದು ಆವಾಗ ಅಯ್ಯೋ ನನ್ನ ಬ್ರಹ್ಮಾಂಡ ಲೋಕ ಎಲ್ಲ ನಾನು ಎದೆಯಲ್ಲಿ ಹಾಕ್ಕೊಂಡಿದ್ದೀನಿ, ನೀನು ಒದ್ಬಿಟ್ಟಲ್ಲ, ನಿನಗೆಷ್ಟು ಕಾಲು ನೋವು ಅನ್ನೋಕ್ಕೋಸ್ಕರ ಅವ್ರು ಕಾಲು ಒತ್ತಬೇಕಾದ್ರೆ ಅವ್ರು ಇರೋದು ಕಣ್ಣಿರುತ್ತಲ್ಲ ಅದು ಕಿತ್ತಾಕ್ಬಿಡ್ತಾರಂತೆ. ಕಿತ್ತಾಕ್ದಾಗ ಅವ್ರಿಗೆ ಅರಿವಾಗುತ್ತಂತೆ, ಅಪ್ಪ ನಾನು ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀನಲ್ಲ, ನನಗೆ ಏನಕ್ಕೆ ಇದು ಪರಿಹಾರ ಏನು ಅಂತ ಅವ್ರು ಹೇಳ್ತಾರಂತೆ. ಕಾವೇರಿ ಲೋಕಪಾವನಿ ಸಂಗಮ ಕ್ಷೇತ್ರ ಅಲ್ಲೋಗಿ ತಪಸ್ಸು ಮಾಡಿ ಅಂತ. ಅನಂತರ ಅಲ್ಲೆಲ್ಲ ಹುಡ್ಕೊಂಬಂದು ಇಲ್ಲಿ ಕಾವೇರಿ ಹೊಳೆ ಹತ್ರ ಬಂದು ಇಲ್ಲಿ ತಪಸ್ಸು ಮಾಡಿ ಅನಂತರ ಲಕ್ಷ್ಮೀ ನರಸಿಂಹನ ಸ್ಥಾಪನೆ ಮಾಡಬೇಕು.